ಫಲಿತಾಂಶದಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಗೋವಿಂದರಾಜುಗೆ ಸೋಲಾಗಿದೆ. ಖುದ್ದು ಆವಾಗಲೇ ಜೆಡಿಎಸ್ನವರು ಸೋಲನ್ನ ಒಪ್ಕೊಂಡಿದ್ದಂತೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಈಗ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುಗೆ ಸೋಲಾಗಿರುವಂತದ್ದು. ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಆಲ್ಮೋಸ್ಟ್ ಗೆಲುವು ಅಂತ ಅರ್ಥ. ಬಟ್ ಇನ್ನೂ ಕೂಡ ಕ್ಲಿಯರ್ ಕಟ್ ಪಿಕ್ಚರ್ ಇನ್ನಷ್ಟೇ ಬಾಕಿ ಇದೆ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುಗೆ ಸೋಲಾಗಿದೆ. ಆಗಸ್ಟ್ ಅವರು ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ನನಗೆ 3 ರಿಂದ 4 ವೋಟು ಕಡಿಮೆ ಬರುವಂತದ್ದಿದೆ, ಹಾಗಾಗಿ ಏನು ಕೂಡ ಊಹೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಗೋವಿಂದರಾಜು. ಈಗ ಜೆಡಿಎಸ್ನ ಅಭ್ಯರ್ಥಿ ಗೋವಿಂದರಾಜುಗೆ ಸೋಲಾಗಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಜಯ ಆಗಿರುವಂತದ್ದು. ವಿನಯ್ ಕಾರ್ತಿಕ್ ಅವರನ್ನ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತಹ ಸಂದರ್ಭದಲ್ಲೇ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಇದು ಗೆಲುವು ಪಕ್ಕ ಅಂತ. ಯಾಕಂದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತ. ಚುನಾವಣೆ ಬಂತು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ರಣತಂತ್ರವನ್ನ ಹೆಣಿತಾರೆ, ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ತಾರೆ. ಸೊ ಅದೇ ರೀತಿ ಈಗ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಗೆಲುವಾಗಿದೆ. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲುವನ್ನ ಸಾಧಿಸಿರುವಂತದ್ದು. ಒಟ್ಟು ಕಾಂಗ್ರೆಸ್ನಲ್ಲಿ 5 ಸ್ಥಾನಗಳಿಗೆ 5ಕ್ಕೂ ಕೂಡ ಗೆಲುವಾಗಿದೆ. ಎಷ್ಟು ನಿರೀಕ್ಷೆ ಇತ್ತು? ನಿರೀಕ್ಷೆಗಿಂತ ಹೆಚ್ಚು ಬಂದಿದೆ. ನಿರೀಕ್ಷೆ ಎಷ್ಟಿತ್ತು ಸರ್? ನಿರೀಕ್ಷೆ 28 ಬರುತ್ತೆ ಅಂತ ಅಂದ್ಕೊಂಡಿದ್ದು. ನಮ್ಮ ಇದು ಸೇರಿ ಯಾವುದು ನಮ್ಮ ಎರಡನೇ ಪ್ರಶಸ್ತಿ ಸೇರಿ, ಬಟ್ ಇವಾಗ 32 ಬಂದಿದೆ. ಅಂದರೆ ಎರಡೂ ಪಕ್ಷದಿಂದ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ. ಏನಂತೀರ, ಅವ್ರಿಗೆ ಭರವಸೆ ಏನಾದ್ರು ಕೊಟ್ಟು ಕರ್ಕೊಂಡ್ರಾ? ಏನು ಭರವಸೆ ಕೊಟ್ಟಿಲ್ಲ. ಮೋಸ್ಟ್ಲಿ ಗೌರ್ಮೆಂಟ್ ಪರ ಇದ್ದಾರೆ ಎಲ್ಲರೂ. ಗೌರ್ಮೆಂಟ್ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಅಂದ್ಕೊಂಡು ಎಲ್ಲರೂ ಹಾಕಿರ್ಬೇಕು. ಥ್ಯಾಂಕ್ ಯು. ನೋಡಿದ್ರಲ್ಲ, ಕಾಂಗ್ರೆಸ್ನ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರು ನಗು ಮೊಗದೊಂದಿಗೆ ತಮ್ಮ ಒಂದು ಗೆಲುವನ್ನ ಮಾಧ್ಯಮದ ಮುಂದೆ ಸ್ಪಷ್ಟನೆ ಪಡಿಸಿದ್ರು. ಒಟ್ಟು 32 ಮತವನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಎರಡೂ ಪಾರ್ಟಿಯಲ್ಲೂ ಕೂಡ, ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಅಡ್ಡದ ಮತದಾನ ಮಾಡಿದ್ದಾರೆ ಅಂತ ಖುದ್ದು ಅವರೇ ಹೇಳ್ತಾ ಇದ್ದಾರೆ. ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಆಗಿದೆ, ಇತ ಬಿಜೆಪಿಯಿಂದಲೂ ಕೂಡ ಅಡ್ಡ ಮತದಾನ ಆಗಿದೆ. ಅಂದ್ರೆ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ವಿನಯ್ ಕಾರ್ತಿಕ್ ಹೇಳಿಕೆಯನ್ನ ಕೊಟ್ರು. ಅಡ್ಡ ಮತದಾನ ಆಗಿರುವಂತದ್ದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಬಿಜೆಪಿಯಲ್ಲಿ ಉಚ್ಚಾಟಿತರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಹಾಗೇನೆ ಹೆಬ್ಬಾರ್, ಇವರಿಬ್ರು ಕೂಡ ಎಸ್ ಟಿ ಸೋಮಶೇಖರ್ ಅಂತೂ ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ಡಿ ಕೆ ಶಿವಕುಮಾರ್ ಅವರು ವಂಡರ್ಲಾ ಕರೆದ್ರು, ನಾವು ಹೋದ್ವಿ, ಅಲ್ಲಿ ಮಾತುಕತೆ ಆಯ್ತು, ನಮ್ಗೆ ವೋಟ್ ಹಾಕಿ ಅಂತ ಹೇಳಿದ್ರು, ನಾವೀಗ ವೋಟ್ ಹಾಕಿದ್ದೀವಿ ಅಂತ. ಇತ ಜೆಡಿಎಸ್ ನಿಂದ ಜಿ ಟಿ ದೇವೇಗೌಡರು ಹೇಳ್ತಾರೆ, ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನಾನು ವೋಟನ್ನ ಹಾಕಿದ್ದೀನಿ ಅಂತ. ಅಂದ್ರೆ ಬಾಯಿ ಮಾತಿಗೆ ನಮ್ಮ ಪಕ್ಷದವರಿಗೆ ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಯಾರ್ಯಾರು ವೋಟ್ ಹಾಕಿದ್ರು ಅಂತ ಅದು ಅವರವರಿಗೆ ಮಾತ್ರ ಗೊತ್ತಿರುವಂತದ್ದು. ಸೊ ಈಗ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುಗೆ ಸೋಲಾಗಿದೆ. ಬಟ್ ಸೋಲು ಆಗತ್ತೆ ಅನ್ನುವಂಥದ್ದು ಈ ಹಿಂದೆ ಕೂಡ ಜೆಡಿಎಸ್ ನವರಿಗೆ ಹಿಂಟ್ ಸಿಕ್ಕಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಪಕ್ಷದ ಶಕ್ತಿ ಒಗ್ಗಟ್ಟನ್ನ ತೋರ್ಸೋಕ್ ಮಾತ್ರ ನಾವಿಲ್ಲಿ ಅಭ್ಯರ್ಥಿಯನ್ನ ಹಾಕಿದ್ದೀವಿ, ಒಂದು ಸ್ಪರ್ಧೆಗೆ ನಿಂತಿರುವಂಥದ್ದು ಅಂತ. ಸೊ ಈಗ ಜೆಡಿಎಸ್ ನಲ್ಲಿ ಕೇವಲ 14 ಮತಗಳನ್ನು ಪಡೆದು ಜೆಡಿಎಸ್ನ ಅಭ್ಯರ್ಥಿ ಸೋಲನ್ನ ಅನುಭವಿಸಿದ್ದಾರೆ. ಜೆಡಿಎಸ್ನ 18 ಶಾಸಕರಲ್ಲಿ 4 ಅಡ್ಡ ಮತದಾನ ಮಾಡಿರುವಂತದ್ದು. ನಾನಾಗ್ಲೇ ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಏನಿದೆ, ಎಸ್ಪೆಷಲಿ ಕಾಂಗ್ರೆಸ್ನಲ್ಲಿ ಜಮೀರ್ ಅಹಮದ್ ಖಾನ್ಗೆ ಹೈಕಮಾಂಡ್ ಏನಿದೆ ಒಂದು ಟಾಸ್ಕ್ ಅನ್ನ ಕೊಟ್ಟಿತ್ತು. ಏನಪ್ಪಾ ಅಂತಂದ್ರೆ ಜೆಡಿಎಸ್ ನಲ್ಲಿರುವಂತಹ ಸುಮಾರು 3 ರಿಂದ 4 ಶಾಸಕರನ್ನ ಗಾಳಕ್ಕೆ ಬೀಳಿಸಬೇಕು.